IPL 2026ರಿಂದ SRH ಎಲಿಮಿನೇಟ್ ಆಗಿದೆ. ರಾಜಸ್ಥಾನ್ ರಾಯಲ್ಸ್ GT ಅಗೇನ್ಸ್ಟ್ ಕ್ವಾಲಿಫೈಯರ್ 2 ಆಡಲಿಕ್ಕೆ ಸೆಲೆಕ್ಟ್ ಆಗಿದೆ. ಆ್ಯಂಡ್ ರಾಜಸ್ಥಾನ್ ರಾಯಲ್ಸಲ್ಲಿ ಒಬ್ಬ ಏಲಿಯನ್ ಆಡ್ತಾ ಉಂಟು. ಆ ಏಲಿಯನ್ಗೆ ವರ್ಷ 15. ಅದರ ಹೆಸರು ವೈಭವ್ ಸೂರ್ಯವಂಶಿ. ಆ ದೇವರೇ 97 ರನ್ಸ್ ಇನ್ನು ಜಸ್ಟ್ 29 ಬಾಲ್ಸ್. ನೀ ಮನುಷ್ಯವೇ ಅಲ್ಲ ಅಣ್ಣ. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ವೈಭವ್ ಸೂರ್ಯವಂಶಿಯನ್ನು ಹೊಗಳುವ ಮುಂಚೆ SRH ಬಗ್ಗೆ ನಾನು ಮಾತಾಡಿಬಿಡ್ತೇನೆ. ಎಸ್ಪೆಷಲಿ SRH ಫ್ಯಾನ್ಸ್. ನಾನು ತುಂಬ ಕಮೆಂಟ್ಸ್ ನೋಡ್ತಾ ಇದ್ದೆ. ಆ್ಯಂಡ್ SRH ಅಗೇನ್ಸ್ಟ್ RCB ಸೋತಾಗ ಒಂದಿಷ್ಟು ರೀಲ್ಸ್ ನೋಡಿದ್ದೆ. ಅಂದರೆ ನನಗೆ ಒಂಚೂರು ಕುದೀತದಲ್ಲ ರಕ್ತ. ಎಂತ ಸ್ವಲ್ಪ ಜಾಸ್ತಿನೇ ಹಾರಾಡ್ತಿದಾರಲ್ಲ ಅಂತ ಖಂಡಿತ ಅನಿಸಿತು. ಒಟ್ಟು ನಾನು ಎಂತ ಮಾತಾಡಿ ಹೋಗಿರಲಿಲ್ಲ. ಈವನ್ ನಮ್ಮ ಕಮೆಂಟ್ ಸೆಕ್ಷನಲ್ಲೂ ಕೂಡ ಆಗಿರ್ಬೋದು. ನನ್ನ ವಾದ ಏನಿತ್ತು ಅಂತಂದರೆ, RCBಗೆ ವಿನ್ ಆಗುವಂತಹ ಒಂದು ಯಾವುದೇ ಉದ್ದೇಶ ಇರಲಿಲ್ಲ. ಸ್ಮಾರ್ಟ್ ಕ್ರಿಕೆಟ್ ಆಡಿದರು. ಯಾಕಂತಂದ್ರೆ ನೋಡಿ, ನಿನ್ನೆಯ GT ವರ್ಸಸ್ RCB ಮ್ಯಾಚ್ ಆಗಿರ್ಬೋದು, SRH ವರ್ಸಸ್ RR ಇವತ್ತಿನ ಮ್ಯಾಚ್ ಆಗಿರ್ಬೋದು, ದೊಡ್ಡ ಸ್ಕೋರ್ ಹೊಡೆದ ಕೂಡಲೇ ಅದನ್ನು ಚೇಸ್ ಮಾಡುವ ಧಾವಂತದಲ್ಲಿ ಪಟ 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 ಅಂತ ವಿಕೆಟ್ ಹೋದರೆ ಯಾವ ಥರ ಕೊಲ್ಯಾಪ್ಸ್ ಆಗ್ತದೆ ಅಂತ ನಿಮಗೆ ಗೊತ್ತಾಯ್ತು. ನಿನ್ನೆ GT 162 ಆಲ್ ಔಟು. ಇವತ್ತು ಕೂಡ ಹಾಗೆ SRH ಇದು ನೋಡಿ 7 ಓವರ್ ಆಗುವಷ್ಟರಲ್ಲಿ 5 ವಿಕೆಟ್ ಹೋಗಿ ಆಗಿದೆ. ಸೊ ಆ ಥರದ ರಿಸ್ಕ್ RCB ತಗೊಳ್ಳುವಂಥ ಯಾವುದೇ ಅವಶ್ಯಕತೆ ಇರಲಿಲ್ಲ. ಸೊ ಸ್ಲೋ ಆಡಿದರು. 166 ಕ್ರಾಸ್ ಆಯಿತು, ಕೊನೆಗೆ 178 ಕ್ರಾಸ್ ಆಯಿತು. ಕೊನೆಗೆ ಸ್ಲೋ ಅಂತ ಹೇಳಿ ಕೂಡ 200 ರನ್ ಹೊಡೆದಿದ್ರು. ಆ ವಾದ ಹೇಳಿದ್ರು ಕೂಡ ಭಯಂಕರ ಅಂತ ಅಂದ್ಕೊಂಡು ಒಂದು ಕಿಂಡಲ್ ಅದು ಇದು ನೀವು ಬನ್ನಿ ಪ್ಲೇ ಆಫಲ್ಲಿ ನೋಡಿಕೊಳ್ತೇವೆ ಹಾಗೆ ಹೀಗೆ. ಈಗ ಎಂತಾಯಿತು ಇವತ್ತು? ಈಗ ಹೇಳ್ಬೋದು ನೀವು ಕಮೆಂಟ್ ಸೆಕ್ಷನಲ್ಲಿ, ಸರಿ ರಾಜಸ್ಥಾನ್ ರಾಯಲ್ಸ್ ಫೈನಲ್ಗೆ ಬರ್ತದೆ, RCBಯನ್ನು ಹೊಡೆದಾಗ್ತದೆ. ಅದು ಏನೇ ಇರಲಿ, ವೈಭವ್ ಸೂರ್ಯವಂಶಿ ಫ್ಯಾಂಟಾಸ್ಟಿಕ್. ಬಟ್ ವಿಷಯ ಅಂತಂದರೆ, ರಾಜಸ್ಥಾನ್ ರಾಯಲ್ಸ್ ಇವರ ಮೇಲೆ ಓವರ್ ಡಿಪೆಂಡ್ ಆಗಿದೆ. ಹೇಗೆ ನಾವು GTಗೆ ಟಾಪ್ 3 ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತೇವಲ್ಲ, ಹಾಗೆ ರಾಜಸ್ಥಾನ್ ರಾಯಲ್ಸ್ ವೈಭವ್ ಸೂರ್ಯವಂಶಿ ಅವರ ಮೇಲೆ ಓವರ್ ಡಿಪೆಂಡ್ ಆಗಿದೆ. ಇವತ್ತು ಅವರು ಔಟ್ ಆದಮೇಲೆ ಅವರ ಫೈನಲ್ ಸ್ಕೋರ್ ನೋಡಿದಾಗ ಹೌದು ಅಂತ ಅನಿಸಿತು. ಬಟ್ ಎಂಥ ಇನ್ನಿಂಗ್ಸ್ ಅಣ್ಣ ಅದು, ಓ ದೇವರೇ. ಕೆವಿನ್ ಪೀಟರ್ಸನ್ ಅವರ ಒಂದು ಯೂಟ್ಯೂಬ್ ಚಾನಲ್ ಉಂಟು. ಅದರಲ್ಲಿ ವೈಭವ್ ಸೂರ್ಯವಂಶಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಏನು ಅಂತಂದರೆ, ಐ ವಾಂಟ್ ಟು ಸ್ಕೋರ್ 200 ಇನ್ T20 ಅಂತ. T20 ಮ್ಯಾಚಲ್ಲಿ 200 ರನ್ ಹೊಡಿಬೇಕು. ಐ ವಾಂಟ್ ಟು ಸ್ಕೋರ್ ಮೋರ್ ದೆನ್ ಕ್ರಿಸ್ ಗೇಲ್ ಅವರ 175 ರೆಕಾರ್ಡನ್ನು ನಾನು ಬ್ರೇಕ್ ಮಾಡಬೇಕಂತ ನಾನೊಂದು ಗೋಲ್ ಇಟ್ಕೊಂಡಿದ್ದೇನೆ. ನಾನು 20 ಓವರ್ ಪೂರ್ತಿ ಆಡಿದರೆ ಖಂಡಿತ ನಾನು 200 ರನ್ ಹೊಡಿತೇನೆ ಅಂತ. ಅದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆನ್ಸ್ ಅಣ್ಣ. ಇಡೀ ವರ್ಲ್ಡ್ ಆ ಯೂಟ್ಯೂಬ್ ಚಾನಲ್ ನೋಡುವಾಗ, ಇಡೀ ವರ್ಲ್ಡ್ ವ್ಯೂವರ್ಸ್ ಇರುವಾಗ ಅಂಥ ಒಂದು ದೊಡ್ಡ ಚಾನಲಲ್ಲಿ ಆ ಥರದ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಗಟ್ಸ್ಬೇಕು. ಇವತ್ತು ಆಡಿದಂಥ ರೀತಿ, ಓ ಮೈ ಗಾಡ್, ಪುಣ್ಯ RCB ಇರಲಿಲ್ಲ ಅಂತ ಅನಿಸಿತು. ಯಾವ ಬೌಲರನ್ನು ಬಿಡೋದಿಲ್ಲಲ್ಲ ಮಾರ್ರೆ ಈ ಮನುಷ್ಯ. ಕಮಿನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, 16 ಬಾಲಿಗೆ 50 ರನ್ ಚರ್ಚೆ ಆಯಿತು. ಸೊ ನನ್ನ ತಲೆಯಲ್ಲಿ ಏನಂತಂದರೆ, ಓಕೆ 100 ಹೊಡೆದ್ರೂ ಕೂಡ ಒಂದು 32 ಬಾಲ್, 16 ಬಾಲಿಗೆ 50, ಮತ್ತೆ ಪುನಃ 16 ಬಾಲ್ ತೆಗೆದುಕೊಳ್ತಾನೆ, ಒಂದು 32 ಬಾಲು. ಅದಕ್ಕಿಂತ ಮುಂಚೆ ಹೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಔಟ್ ಆಗುವಾಗ ಆ 29ನೇ ಬಾಲ್ ಔಟ್ ಆಗೋ ಬದಲು 6 ಹೋಗಿದ್ದಿದ್ರೆ IPL ಹಿಸ್ಟರಿಯ ವೇಗದ ಶತಕ ಆಗ್ತಾ ಇತ್ತು. ಕ್ರಿಸ್ ಗೇಲ್ ಏನು 30 ಬಾಲಿಗೆ 100 ರನ್ ಹೊಡೆದಿದ್ದಾರೆ, ಆ ರೆಕಾರ್ಡ್ ಕೂಡ ಉಡಿಸಾಗ್ತಾ ಇತ್ತು. ಆಗಲಿಲ್ಲ. 29 ಬಾಲಿಗೆ 97 ರನ್ ಹೊಡೆದು ಅವರು ಔಟ್ ಆದರು. 5 4 12 6. IPL ಹಿಸ್ಟ್ರಿಯಲ್ಲೇ ಒಂದು ಸೀಸನಲ್ಲಿ ಹೈಯೆಸ್ಟ್ 6 ಹೊಡೆದಂತಹ ದಾಖಲೆ ಇದ್ದದ್ದು ಕ್ರಿಸ್ ಗೇಲ್ ಅವರ ಬಳಿ. ಅದು ಕೂಡ ಈಗ ಡಮಾರ್ ಆಯಿತು. 65 6 ಈಗ ಹೊಡೆದಿದ್ದಾರೆ. ಇನ್ನೂ ಕೂಡ 2 ಮ್ಯಾಚ್ ಉಂಟು. ಅಂದರೆ ಇವರು ಫೈನಲಿಗೆ ಹೋಗ್ತಾರೆ ಅಂತ ಇಟ್ಕೊಳ್ಳುವ. ಆಗ ಕ್ವಾಲಿಫೈಯರ್ 2 ಆ್ಯಂಡ್ ಫೈನಲ್, ಅಲ್ಲಿ ಇನ್ನೆಷ್ಟು 6 ಹೊಡಿತಾರೆ ಅಂತ ಗೊತ್ತಿಲ್ಲ. ವಾಟ್ ಅ ಟ್ಯಾಲೆಂಟ್ ಮ್ಯಾನ್. ಈಗ ಯಾರು ಏನೇ ಹೇಳಿ ಸ್ಲಾಗರ್ ಸುಮ್ಮನೆ ಬೀಸ್ತಾರೆ, ಹಾಗಾದ್ರೆ ಎಲ್ಲರೂ ಕೂಡ ಹಾಗೆ ಆಗ್ಬೋದಲ್ಲ. ಏನೋ ಒಂದು ವಿಶೇಷತೆ ಉಂಟು. ಟೈಮಿಂಗ್ ಆಗಿರ್ಬೋದು, ಶಾರ್ಟ್ ಸೆಲೆಕ್ಷನ್ ಆಗಿರ್ಬೋದು. ಲಾಸ್ಟ್ ಸೀಸನಲ್ಲಿ ಅಂದ್ಕೊಂಡಿದ್ದೆ ಈ ಮನುಷ್ಯ, ಈ ಒಂದು ಹುಡುಗ ಒಂದು ಸೀಸನ್ ವಂಡರ್ ಆಗ್ಬೋದು ಅಂತ. ನಮ್ಮ ಎಲ್ಲರನ್ನ ರಾಂಗ್ ಪ್ರೂವ್ ಮಾಡಿದ್ದು ವೈಭವ್ ಸೂರ್ಯವಂಶಿ. ಓ ಮೈ ಗಾಡ್, ಈ ಸೀಸನಲ್ಲಿ 235 ಸ್ಟ್ರೈಕ್ ರೇಟ್ ಮೇಲೆ 600ಕ್ಕಿಂತ ಜಾಸ್ತಿ ರನ್ನು, ಆರೆಂಜ್ ಕ್ಯಾಪ್ ಹೋಲ್ಡರು. ಎಷ್ಟು ಪದಗಳಲ್ಲಿ ಎಷ್ಟು ಹೊಗಳಿದ್ರು ಕಡಿಮೆಯೇ. ಯಾಕಂತಂದರೆ ಅಲ್ಲಕ್ಕ ಬುಲಕ್ಕ ಶಾಟ್ ಯಾವುದೂ ಇರಲಿಲ್ಲ. ಎಲ್ಲ ಟೈಮಿಂಗ್ ಅಷ್ಟು ಪರ್ಫೆಕ್ಟ್. ಶಾರ್ಟ್ ಸಿಲೆಕ್ಷನ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಚಿಕ್ಕ ಚಿಕ್ಕ 6 ಹೋಗ್ತಾ ಇಲ್ಲ, ಎಲ್ಲ ದೊಡ್ಡ ದೊಡ್ಡ 6 ಹೋಗ್ತಾ ಉಂಟು. ಭವಿಷ್ಯದ ತಾರೆ. ಸೊ ಇವರನ್ನು ಇನ್ನೂ ಚೆಂದ ಗ್ರೂಮ್ ಮಾಡಿದರೆ
ಇವರು ಭಾರತಕ್ಕೆ ಎಷ್ಟು ICC ಟ್ರೋಫಿ ತಂದು ಕೊಡ್ಬೋದು ಅಂತ ನಾನಂತೂ ಒಂದು ಕನಸು ಕಾಣ್ತಾ ಇದ್ದೇನೆ. ಟೆಸ್ಟಿಗೆ ಹೋಗ್ತಾರೆ, ನನಗೆ ಟೆಸ್ಟಿಗೆ ಹೋಗ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಖಂಡಿತವಾಗಿ T20 ಮತ್ತು ODIಗೆ ಹೇಳಿ ಮಾಡಿಸಿದ ಹುಡುಗ ಗ್ರೂವ್ ಮಾಡಬೇಕು. ಅಫ್ಕೋರ್ಸು ತುಂಬ ಲಾಂಗ್ ಕರಿಯರ್ ಈ ಹುಡುಗನಿಗೆ ಇರ್ತದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇವತ್ತು ಓಪನರ್ ಇದೆ ನೋಡಿ, ಎಷ್ಟು ಡಿಫ್ರೆನ್ಸ್ ಇತ್ತು ಅಂತಂದರೆ 29 ಬಾಲಿಗೆ 97 ರನ್ ವೈಭವ್ ಸೂರ್ಯವಂಶಿ ಅವರು ಹೊಡೆದಿದ್ದಾರೆ, 29 ಬಾಲಿಗೆ 29 ರನ್ ಹೊಡೆದು ಜೈಸ್ವಾಲ್ ಅವರು ಇವತ್ತು ಡಿಪ್ರೆಷನಿಗೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ಅಂದರೆ ಆಬ್ವಿಯಸ್ಲಿ ಕಂಪೇರ್ ಮಾಡ್ತಾರಲ್ಲ, ಇಬ್ಬರು ಓಪನರ್ಸ್, ಒಬ್ಬ 29 ಬಾಲಿಗೆ 29 ರನ್ನ ಬಾಲ್ ಇನ್ನಿಂಗ್ಸ್ ಆಡಿದರೆ ಇನ್ನೊಬ್ಬ 29 ಬಾಲಿಗೆ 97, 335 ಹತ್ತಿರ ಸ್ಟ್ರೈಕ್ ರೇಟ್. ಇನ್ಸೇನ್. ಅವರು ಔಟ್ ಆದಮೇಲೆ ಧ್ರುವ್ ಜುರೇಲ್ ರನ್ ವೇಗ ಆಬ್ವಿಯಸ್ಲಿ ಒಂದು ಚೂರು ಕಡಿಮೆ ಆಗ್ತದೆ, ಇವರ ರೇಂಜಿಗೆ ಹೊಡಿಲಿಕ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ಧ್ರುವ್ ಜುರೇಲ್ ಅವರು 21 ಬಾಲಿಗೆ 50 ರನ್ ಚಚ್ಚಿದ್ರು. ಬಟ್ ಮತ್ತೆ ಯಾರು ಕೂಡ ಸಹಕಾರ ಕೊಡಲಿಲ್ಲ. ಒಂದು ರೇಂಜಿಗೆ ಪರಾಗ್ ಅವರು 200 ಸ್ಟ್ರೈಕ್ ರೇಟಲ್ಲಿ ಅವರು 12 ಬಾಲಿಗೆ 26 ರನ್ ಹೊಡೆದ್ರು. ಸೊ ಇಂಟೆಂಟಲ್ಲಿ ಆಡಿದ್ದು 3 ಜನ, ಒಂದು ವೈಭವ್ ಸೂರ್ಯವಂಶಿ ಅವರು, ಒಂದು ಧ್ರುವ್ ಜುರೇಲ್, ಒಂದು ಪರಾಗ್. ಈ 3 ಜನರನ್ನು ಬಿಟ್ಟರೆ ಮಿಕ್ಕಿದವರೆಲ್ಲರೂ ಕೂಡ ಎಂತ ಆಡಿದ್ರಂತ ನಂಗಂತೂ ಗೊತ್ತಿಲ್ಲ. ಎಸ್ಪೆಷಲಿ ಶನಾಕ, ಫೆರೇರಾ ಮತ್ತು ಜಡೇಜಾ. ಯಾಕಂತಂದರೆ 14 ಓವರ್ಗೆ 190 ಇದ್ದಂತಹ ರಾಜಸ್ಥಾನ್ ರಾಯಲ್ಸಿನ ಸ್ಕೋರು 20 ಓವರಿಗೆ ಕೇವಲ ಯಾಕೆ ಹೇಳ್ತಿದ್ದೇನೆ ಅಂತಂದರೆ 243. ಇದು ಖಂಡಿತವಾಗಿ ಕಡಿಮೆ ಸ್ಕೋರು. ಯಾಕಂತಂದರೆ ಮಿನಿಮಮ್ 260 ಹೊಡಿಬೇಕಿತ್ತು. 14 ಓವರಿಗೆ 190 ಅಂತ ಇದ್ದ ಮೇಲೆ ಮಿನಿಮಮ್ ಆದರೂ 260 ಹೊಡಿಬೇಕಿತ್ತು. 280 ಅಂತೆಲ್ಲ ಪ್ರೊಜೆಕ್ಷನ್ ಇತ್ತು, 260 ಹೊಡಿಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ 243 ಲಾಸ್ಟ್ 6 ಓವರಲ್ಲಿ ಬಂದದ್ದು ಕೇವಲ 51 ರನ್. ಎಸ್ಪೆಷಲಿ ಲಾಸ್ಟ್ 2 ಓವರಲ್ಲಿ 10 ರನ್. ಎಸ್ಪೆಷಲಿ ಲಾಸ್ಟ್ ಓವರಲ್ಲಿ ಜಡೇಜಾ ಅವರು ಬೌಲರಿಗೆ ಸ್ಟ್ರೈಕ್ ಕೊಡ್ತಾ ಇದ್ದಾರೆ. ನಂಗೆ ಗೊತ್ತಾಗಲಿಲ್ಲ ಯಾವ ಥರದ್ದು ಕ್ರಿಕೆಟ್ ಆಡಿದ್ರು ಅಂತ. ಆ ಕ್ಷಣಕ್ಕೆ ಬ್ರೈನ್ಲೆಸ್ ಕ್ರಿಕೆಟ್ ಜಡೇಜಾ ಅವರಿಂದ ಫಾರ್ ಶೋರ್. ಯಾಕಂತಂದರೆ ಈ ಥರದೊಂದು ಮ್ಯಾಚ್ಗಳಲ್ಲಿ ಪ್ರೆಷರ್ ಸಿಚುವೇಶನ್ 240 ಹೊಡೆದ್ರೆ ವಿನ್ನಿಂಗ್ ಸ್ಕೋರೇ ಹೌದು, ಬಟ್ ಸ್ಟಿಲ್ T20ಯಲ್ಲಿ ಒಂದೊಂದು ರನ್ ಕೂಡ ಮ್ಯಾಟ್ರ್ ಆಗ್ತದೆ. ಲಾಸ್ಟ್ ಬಾಲಲ್ಲೆಲ್ಲ ವಿಕ್ಟ್ರಿ ಬಂದದೆಲ್ಲ ಆಬ್ವಿಯಸ್ಲಿ ಜಡೇಜಾ ಅವರಿಗೆ ಗೊತ್ತಿರ್ತಪ್ಪ. 2 ಬಾಲಿಗೆ 10 ಬೇಕಂತಿದ್ದಾಗ 6 ಮತ್ತು 4 ಹೊಡೆದು CSK ವಿನ್ ಮಾಡಿಸಿ ಕೊಟ್ಟದ್ದು ಇದೇ ಜಡೇಜಾ ಅವರಲ್ವಾ. ಸೊ ಲಾಸ್ಟ್ ಓವರಲ್ಲಿ ಯಾಕೆ ಆ ಥರದ್ದು ಈ ವಿಚಿತ್ರ ಕ್ರಿಕೆಟ್ ಆಡಿದ್ರು ಅಂತ ನಂಗೆ ಅರ್ಥ ಆಗಲಿಲ್ಲ. ಬಟ್ SRH 14 ಓವರ್ ತನಕ ಅವ್ರು ಹೊಡಿಸ್ಕೊಂಡ ಮೇಲೆ ಲಾಸ್ಟ್ 6 ಓವರ್ ಕಮ್ ಬ್ಯಾಕ್ ಮಾಡಿದ್ದು ನೋಡಿದರೆ SRH ಆಬ್ವಿಯಸ್ಲಿ ಏನೋ ಒಂದು ಹೊಡಿಬೋದಣ್ಣ ನಾವು, ನಮ್ಮದು ಬ್ಯಾಟಿಂಗ್ ಪವರ್ ಉಂಟು, ಹಾಗೆ ಉಂಟು, ಹೀಗೆ ಉಂಟು. ನೋಡಿ, ಪ್ರೆಷರ್ ಗೇಮ್, ಪ್ಲೇ ಆಫು ಅಥವಾ ಫೈನಲ್ ಆಗಿರ್ಬೋದು, ಇಲ್ಲೆಲ್ಲ ಟಾಸ್ ಗೆದ್ದು ಸರಿ ಇವರೇನೋ ನಿನ್ನೆ GT ಹೇಳಿದ್ರು ನಾವು ಚೇಸ್ ಮಾಡ್ತೇವೆ ಅಂತ, ಇವತ್ತು SRH ಕೂಡ ಹೇಳಿದ್ರು ಚೇಸ್ ಮಾಡ್ತೇವೆ ಅಂತ. ಬಟ್ ಒಪೋನೆಂಟ್ 220 ಮೇಲೆ ಹೊಡೆದ್ರೆ ಅದು ವಿನ್ನಿಂಗ್ ಸ್ಕೋರ್ ಅಂತವೆ. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಪ್ಲೇ ಆಫಲ್ಲೆಲ್ಲ ಅಷ್ಟು ಹೊಡೆಯೋದು ಚಿಕ್ಕ ವಿಷಯ ಅಲ್ಲ, ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತದೆ. ಅದು 240 ಮೇಲೆಲ್ಲ ಹೊಡೆದ್ರೆ ಚೇಸ್ ಮಾಡೋರು ಏನು ಮಾಡ್ತಾರೆ ಅಂತಂದರೆ ಅವರಿಗೆ ಬೇರೆ ದಾರಿ ಇಲ್ಲ, ಹೊಡಿಲಿಕ್ಕೆ ಶುರು ಹಚ್ಕೊಳ್ತಾರೆ. ಏನು ರಾಜಸ್ಥಾನ್ ರಾಯಲ್ಸ್ 3.2 ಓವರ್ಸ್ಗೆ 50 ರನ್ ಹೊಡೆದ್ರೆ ಇವತ್ತು SRH 2.4 ಓವರ್ಸ್ 16 ಬಾಲಿಗೆ 50 ರನ್ ಹೊಡೆದಾಗೆ ಆಗಿದೆ. ಬಟ್ ಅವ್ರದ್ದು ಏನು ಅಭಿಷೇಕ್ ಶರ್ಮಾ ಅವರು ಡಕ್ಔಟ್, ಆರ್ಚರ್ ಅವ್ರಿಗೆ ಏನು 3 ವಿಕೆಟ್ ತೆಗೆದ್ರಲ್ಲ, ಅಭಿಷೇಕ್ ಶರ್ಮಾ ಹೆಡ್ ಹಾಗೂ ಐ ಥಿಂಕ್ ಇಶಾನ್ ಕಿಶನ್ ಅಂತ ಅಂದ್ಕೊಳ್ತೇನೆ, ಟಾಪ್ 3 ಬ್ಯಾಟ್ಸ್ಮನ್ ಇದು ವಿಕೆಟ್ ತೆಗೆದದ್ದು ಆರ್ಚರ್ ಅವರೇ. ಇವರು 3 ವಿಕೆಟ್ ಹೋದ್ಮೇಲೆ ಕ್ಲಾಸನ್ ಕೂಡ ಔಟ್ ಆದರು ಬಿಡಿ, ಪೂಂಜ್ ಅವರ ಓವರಲ್ಲಿ LBW ಆದರು. ಸೊ ಬೇರೆ ಯಾರು ಇಲ್ಲ. ಆ್ಯಂಡ್ ಏನೊಂದು 200 ರನ್ನಲ್ಲ ಟಾರ್ಗೆಟ್ ಇರೋದು, 244 ರನ್ ಟಾರ್ಗೆಟ್. ಎಷ್ಟು ಹೊಡೆದ್ರೂ ಕೂಡ ಯಾವುದೋ ಒಂದು ಓವರ್ ಕಂಟ್ರೋಲ್ ಆದರೆ ಬಾಯಿಗೆ ಬಂದಿರ್ತದೆ, ಬಾಯಿಂದ ಬಂದೆಲ್ಲ ಬಿದ್ದು ಹೊರಳಾಡಿ ಆಗಿದೆ ಬಿಡಿ. ಆ್ಯಂಡ್ ಏನು ಇಶಾನ್ ಕಿಶನ್ ಅವರು 11 ಬಾಲಿಗೆ ಹೊಡಿತಾ ಇದ್ದಾರೆ, 10 ಬಾಲಿಗೆ 30. ನಂಗೆ ಸ್ವಲ್ಪ ಗಾಬರಿ ಆಯಿತು, ಎಂತ ಮರ ಒಂದು ವಿಕೆಟ್ ಹೋಗಿದೆ ಇವ್ರು ನಿಲ್ಲಿಸ್ತಾನೆ ಇಲ್ಲ ಅಂತ. 11 ಬಾಲಿಗೆ 33 ರನ್ ಹೊಡೆದು 300 ಸ್ಟ್ರೈಕ್ ರೇಟಲ್ಲಿ ಅವರು ಹೊಡೆದು ಔಟ್ ಆದರು. ಇದರಿಂದ ಕಲಿಯುವ ಪಾಠ ಏನು? ಲಾಸ್ಟ್ 2 ಮ್ಯಾಚ್, GTದು ಮ್ಯಾಚು ಮತ್ತು SRH ಮ್ಯಾಚಲ್ಲಿ ಅವ್ರದ್ದು ಚೇಸಲ್ಲಿ ಏನು ಕಲಿಯುವುದು ಅಂತಂದರೆ, ಪವರ್ ಪ್ಲೇಯಲ್ಲಿ ರನ್ ಬಂದರೆ ಸಾಕಾಗುವುದಿಲ್ಲ, ಪವರ್ ಪ್ಲೇಯಲ್ಲಿ ವಿಕೆಟ್ ಉಳಿಸಿಕೊಂಡ್ರೆ ನೀವು ಚೇಸ್ ಮಾಡ್ಬೋದು. ನೋಡಿ, GTದು ಕೂಡ ಪವರ್ ಪ್ಲೇಯಲ್ಲಿ ರನ್ನು ಒಳ್ಳೆ ಇತ್ತು ಒಂದು ರೇಂಜಿಗೆ. ಇವತ್ತು SRHದು ಕೂಡ ಹಾಗೆ 6 ಓವರ್ಗೆ 72 ರನ್ ಏನೋ ಹೊಡೆದಿದ್ದಾರೆ, ಬಟ್ 5 ವಿಕೆಟ್ ಹೋಗಿ ಆಗಿದೆ. 8th ಓವರ್ ಅಂದರೆ 6.5 ಓವರ್ಸ್ಗೆ 5 ವಿಕೆಟ್ ಹೋಗಿ ಆಗಿದೆ. ಅಭಿಷೇಕ್ ಶರ್ಮಾ ಡಕ್ಔಟು, ಹೆಡ್ ಅವರು 8 ಬಾಲಿಗೆ 17, ಇಶಾನ್ ಕಿಶನ್ ಅವರು 11 ಬಾಲ್ ಆಡಿದ್ರು, 33 ರನ್ ಹೊಡೆದ್ರು, ಬಟ್ 11 ಬಾಲಿಗೆ 33 ರನ್ ಹೊಡೆದ ಔಟು. ಸ್ಮರಣ್ ರವಿಚಂದ್ರನ ಅವಕಾಶ ಸಿಕ್ಕಿದ್ದನ್ನು ಉಪಯೋಗಿಸಿಕೊಳ್ಳಲಿಲ್ಲ. ಕ್ಲಾಸನ್ ಅವರು ಕೂಡ LBW ಆದರು, ಅವರು 18 ರನ್ ಹೊಡೆದ ಔಟ್ ಆದರು. ಸೊ 5 ವಿಕೆಟ್ ಹೋದ್ಮೇಲೆ ಮತ್ತೆ ಎಂಥ ಪಾರ್ಟ್ನರ್ಶಿಪ್ ಬಂದರೂ ಕೂಡ ಅದು ಸಾಕಾಗುವುದಿಲ್ಲ. ಯಾಕಂತಂದರೆ ಒಂದಲ್ಲ ಒಂದು ಕ್ಷಣದಲ್ಲಿ ದೊಡ್ಡ ಹೊಡೆತಕ್ಕೆ ಮುಂದಾಗಿ ವಿಕೆಟ್ ಹೋಗಿಯೇ ಹೋಗ್ತದೆ. ಹಾಗೇ ಅದದು ನಿತೀಶ್ ಕುಮಾರ್ ಮತ್ತು ಅರೋರಾ ನಡುವೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು.
ಬಟ್ ಒಂದ್ಸಲ ವಿಕೆಟ್ ಹೋದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಔಟ್ ಆದರು, ಮತ್ತು ಅವರ ಕ್ಯಾಪ್ಟನ್ ಕಮಿನ್ಸ್ ಅವರು ಔಟ್ ಆದರು. ವಿಕೆಟ್ ಹೋಗ್ತವೆ ಹೋಯಿತು. ಲಾಸ್ಟಿಗೆ ಶಿವಂ ಕುಮಾರ್ ಅವರು ಕೂಡ ಏನೋ ಪಾಪ ಬೌಲರ್ ಆಗಿದ್ರು ಕೂಡ ಚೆಂದ ಮಾಡಿ ಆಟ ಆಡಿದ್ದಾರೆ, ಇಲ್ಲ ಅಂತಲ್ಲ. ಎಷ್ಟು ಆಡಿದ್ರು ಕೂಡ ಸೋಲಿನ ಅಂತರ ತಗ್ಗಿಸ್ಬೋದೇ ಹೊರತು ಅದರಿಂದ ಯೂಸ್ ಆಗಲಿಲ್ಲ ಅಥವಾ ನೆಟ್ ರನ್ ರೇಟ್ ಏನಿಲ್ಲ. ಯಾಕಂತಂದರೆ ಇವತ್ತು ಸೋತರು, ಮನೆಗೆ ಹೋದರು SRH. ಕೊನೆಗೆ ಇವರು 196 ರನ್ನಿಗೆ ಆಲ್ ಔಟ್ ಆದರು. 47 ರನ್ಗಳ ಹೀನಾಯ ಸೋಲೆ, SRHಗೆ ಹೀನಾಯ ಸೋಲೆ. ಅವ್ರದ್ದು ಕಾನ್ಫಿಡೆನ್ಸು ಎಲ್ಲ ಪೀಕಲ್ಲಿತ್ತು. ಬಟ್ ರಿಯಲೈಸೇಷನ್ ಏನು ಅಂತಂದರೆ, ಈ ಹುಡುಗ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಯಾವ ತಂಡ ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ, ಇನ್ಕ್ಲೂಡಿಂಗ್ RCB. ವೈಭವ್ ಸೂರ್ಯವಂಶಿ ಅವರು ಈ ಥರ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಎಲ್ಲರೂ ಸಹ ಬಾಯಿ ಮುಚ್ಕೊಂಡು ಇರಬೇಕು. ಸರಿ ಹೊಡಿಲಿ, ಯಾವಾಗ ಔಟ್ ಆಗ್ತಾನಲ್ಲ ಅದಾದಮೇಲೆ ಏನಾದ್ರು ನಾವು ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಟ್ರೈ ಮಾಡ್ಬೋದಾ ಅಂತ ಎಲ್ಲ ತಂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತದೆ. ಈವನ್ GT ಅಗೇನ್ಸ್ಟ್ ಈಗ ಕ್ವಾಲಿಫೈಯರ್ 2 ಇದೆಯಲ್ಲ, ವೈಭವ್ ಸೂರ್ಯವಂಶಿಯವರ ಮೇಲೆ ಡಿಪೆಂಡ್. ವೈಭವ್ ಸೂರ್ಯವಂಶಿ ಅವರು ಎಷ್ಟು ಹೊತ್ತು ಇರ್ತಾರೋ ಅಷ್ಟು ಹೊತ್ತು ರಾಜಸ್ಥಾನದ ಸ್ಕೋರ್ ಹೀಗೆ ಹೋಗ್ತಾ ಇರ್ತದೆ. ರಾಜಸ್ಥಾನ ಫೈನಲ್ಗೆ ಬಂದರೂ ಕೂಡ ನನ್ನ ಡೈಲಾಗ್ ಇದೆ ಏನಂತಂದರೆ, ವೈಭವ್ ಸೂರ್ಯವಂಶಿ ಅವರು ಎಷ್ಟು ಹೊತ್ತು ಬ್ಯಾಟಿಂಗ್ ಮಾಡ್ತಾರೋ ಆವಾಗ ಅವರದ್ದು ವಿನ್ನಿಂಗ್ ಪರ್ಸೆಂಟೇಜು ಮೇಲೆ ಹೋಗ್ತಾ ಇರ್ತದೆ, ಸ್ಕೋರ್ ಕೂಡ ಮೇಲೆ ಹೋಗ್ತಾ ಇರ್ತದೆ. ಸೊ ಇಟ್ ಈಸ್ ಸೇಫ್ ಟು ಟೆಲ್ ಏನಂತಂದರೆ, ವೈಭವ್ ಸೂರ್ಯವಂಶಿ ವರ್ಸಸ್ GT ನಾಡಿದ್ದು ಕ್ವಾಲಿಫೈಯರ್ 2 ಮ್ಯಾಚ್ ಇರುವುದು ಅಂತ. ಸೂಪರ್ ಹ್ಯಾಪಿ ಫಾರ್ ರಾಜಸ್ಥಾನ್. ಭಯಂಕರ ಮರ. ನಾನೇ ವೈಭವ್ ಸೂರ್ಯವಂಶಿ ಅವ್ರನ್ನ ಆಕ್ಷನಲ್ಲಿ 1.1 crore ತಗೊಂಡೋಗ ನಾನೇ ಹೇಳಿದೆ, ಅಲ್ಲ ಮಾರೆ ಇದು ಎಂತ ಹುಚ್ಚುಕಟ್ತಿದ್ದಾರೆ. 13 ವರ್ಷದ ಹುಡುಗನಿಗೆಲ್ಲ ಕೋಟಿ ಕೊಟ್ಟು ತಗೊಳ್ತಿದ್ದಾರೆ. ಅವನ್ನ ಆಡಿಸೋದಿಲ್ಲ ಎಂಥದಿಲ್ಲ. ಯಾಕೆ ಅಂತ ನಾ ಹೇಳಿದ್ದು ನಂಗೆ ಇನ್ನೂ ನೆನಪುಂಟು. ಬಟ್ ಓ ಮೈ ಗಾಡ್, ಈ ಥರ ಟ್ಯಾಲೆಂಟ್ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆ್ಯಂಡ್ ಈವನ್ ಧ್ರುವ್ ಜುರೇಲ್ ಅವ್ರನ್ನ 14 ಕೋಟಿ ಕೊಟ್ಟು ರಿಟೈನ್ ಮಾಡಿದವರು ಕೂಡ ಅದೇ ಅಂದಿದ್ದೆ, ಧ್ರುವ್ ಜುರೇಲ್ಗೆಲ್ಲ 14 ಕೋಟಿ ಕೊಟ್ಟು ರಿಟೈನ್ ಮಾಡೋದು ಅಂತ. ಬಟ್ ಈ ಸೀಸನ್ ಧ್ರುವ್ ಜುರೇಲ್ ಸೂಪರ್ ಆಗಿ ಆಡಿದ್ದಾರೆ. ಆ್ಯಂಡ್ ಇವಾಗ ಪ್ರೆಡಿಕ್ಷನ್ ಗೇಮಲ್ಲಿ ಸುಮಾರು ಜನ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ದಾರೆ. ನಂಗೆ ಭಾರಿ ಖುಷಿ ಆಯಿತು. ಒಂದೊಂದೇ ಹೆಸರು ಹೇಳ್ತಾ ಹೋಗ್ತೇನೆ. ಯಾರು ಅಂತಂದರೆ ಕಾರ್ತಿಕ್ SPB, ಇವರು 243 ಅಂತ ಪ್ರೆಡಿಕ್ಟ್ ಮಾಡಿದರು. ಕಂಗ್ರ್ಯಾಚುಲೇಷನ್ಸು. ಸುಮುಖ್ ಇವರು ಕೂಡ 243 ಅಂತ ಪ್ರೆಡಿಕ್ಟ್ ಮಾಡಿದರು. ಓ ಮೈ ಗಾಡ್, 4 ಜನ ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆಯೇ ಇದು ಉಡುಪ ವಿ ಶರತ್, ಇವರು ಕೂಡ ಉಡುಪ್ರೆ ಕಂಗ್ರ್ಯಾಚುಲೇಷನ್ಸ್, ನೀವು ಕೂಡ 243 ಅಂತ ಪ್ರೆಡಿಕ್ಟ್ ಮಾಡಿದ್ರಿ. ಹಾಗೆಯೇ RTUMP, ಇದು ಭಯಂಕರ ಚಂದ ಉಂಟು ಹೆಸರು. ನಿಮ್ಮ ಹೆಸರೇನು? RTUMP ಏನೋ ಫುಲ್ ಫಾರ್ಮ್ ಇರ್ಬೋದು. ಇವರು ಕೂಡ 243 ಅಂತ ಪ್ರೆಡಿಕ್ಟ್ ಮಾಡಿದರು. ಫಸ್ಟ್ ಇನ್ನಿಂಗ್ಸ್ ಸ್ಕೋರು 7:15 ಮುಂಚೆ ಇವರೆಲ್ಲ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ದಾರೆ. ನಿನ್ನೆಯ ಒಂದು ವಿಡಿಯೋಗೆ ಏನೋ RCB ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದಿರುವಂಥ ಕಮೆಂಟ್ ನಿತ್ಯ ಗೌಡ ಅವರು. ಇವ್ರು ನಮ್ಮ ಎಲ್ಲ ವೀಡಿಯೋಗೆ ಸಹ ಕಮೆಂಟ್ ಆಗ್ತಿರ್ತಾನೆ, ಅಬ್ಸರ್ವ್ ಮಾಡಿದ್ದೇನೆ. ಇವರ ಒಂದು ಕಮೆಂಟಿಗೆ 296 ಲೈಕ್ ಬಂದಿದೆ. ಏನು ಅಂತಂದರೆ, ಕ್ಯಾನ್ ವಿ ಟೇಕ್ ಅ ಮೊಮೆಂಟ್ ಟು ಅಪ್ರಿಷಿಯೇಟ್ ರಜತ್ ಪಾಟಿದಾರ್. Ever since he has become our captain, our luck has changed. No offense to our old captains, but I was just thinking RP is a lucky leg. ಏನೇನು ಹೇಳಿದೆ ಅಂತಂದರೆ, ಒಂದು ನಾವು ರಜತ್ ಪಾಟಿದಾರ್ ಅವ್ರನ್ನ ಅಪ್ರಿಷಿಯೇಟ್ ಮಾಡುವ. ಇವರು ಕ್ಯಾಪ್ಟನ್ ಆದಮೇಲಿಂದ ನಮ್ಮ ಲಕ್ ಚೇಂಜ್ ಆಗಿದೆ. ಹಳೆಯ ಕ್ಯಾಪ್ಟನ್ಸ್ಗಳನ್ನು ಎಲ್ಲೂ ಕೂಡ ನಾವು ಕೀಳಾಗಿ ನೋಡ್ತಾ ಇಲ್ಲ. ಬಟ್ ರಜತ್ ಪಾಟಿದಾರ್ ಅವರು ನಮಗೆ ಒಂಥರ ಲಕ್ಕಿ ಚಾರ್ಮ್ ಇದ್ದ ಹಾಗೆ ಅಂತ ಹೇಳಿದ್ದಾರೆ. ನಾನು ಕೂಡ ಈ ಮ್ಯಾಚನ್ನು ಒಪ್ತೇನೆ. ಫಸ್ಟ್ ಟೈಮ್ ಕ್ಯಾಪ್ಟನ್ ಆದರು, ಅದೇ ವರ್ಷ RCB ಕಪ್ ಗೆಲ್ಲಿಸಿದ್ರು. ಈಗ ಮತ್ತೆ ಪುನಃ ನೆಕ್ಸ್ಟ್ ಇಯರ್ ಅಂದರೆ ಈ ವರ್ಷವೇ ಮತ್ತೆ ಪುನಃ 2ನೇ ಬಾರಿಗೆ ಫೈನಲಿಗೆ ಕರ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಆ್ಯಸ್ ಅ ಲೀಡರ್ ಆಗಿ ತಂಡವನ್ನು ಒಳ್ಳೆ ಮುನ್ನಡೆಸ್ತಾ ಇದ್ದಾರೆ, ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಸೊ ಆ ಮಾತಿಗೆ ನಮ್ಮ ಸಹಮತ ಇದೆ. 296 ಲೈಕಲ್ಲಿ ನಮ್ಮ ಲೈಕ್ ಕೂಡ ಇದೆ. ಕಂಗ್ರ್ಯಾಚುಲೇಷನ್ಸ್ ನಿತ್ಯ ಗೌಡ ಅವರೇ. ಆ್ಯಂಡ್ GT ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಕ್ವಾಲಿಫೈಯರ್ 2, ನಿಮ್ಮ ನಿರೀಕ್ಷೆ ಏನು, ಎಕ್ಸ್ಪೆಕ್ಟೇಷನ್ ಏನು, ಅಥವಾ ಯಾರು ಹೇಗೆ ಆಡ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ SRH ಫ್ಯಾನ್ಸ್, ಐ ಆಮ್ ಆಸ್ಕಿಂಗ್ ಯು, ಸುಮಾರು ಜನ ಇದ್ದೀರಿ SRH ಫ್ಯಾನ್ಸು. ನಾನು ನಿಮಗೆ ಕೇಳ್ತಾ ಇದ್ದೇನೆ, ನಿಮ್ಮ ತಂಡ ಎಡವಿದ್ದು ಎಲ್ಲಿ? ಅಫ್ಕೋರ್ಸ್ ವೈಭವ್ ಸೂರ್ಯವಂಶಿ ಅವರು ಈ ಥರ ಆಡಿದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಇದ್ರಾ ನೀವು? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ ಬ್ರೋ, ನಮಸ್ಕಾರ.